ನಾನೇನು ಹೊಸದು ಹೇಳ್ತಾ ಇಲ್ಲ, ನಿಮ್ಮ ಗಮನಕ್ಕೂ ಬಂದದ. ದುಡ್ಡೇ ಸಿಗ್ತಿರಲಿಲ್ಲ. ನಾವು ಹೊಸ ಕಾನೂನಿನಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಈಗ ನಾವು 15 ದಿವಸದೊಳಗೆ ನಾವು ಪೇಮೆಂಟ್ ಮಾಡ್ತಾಯಿದ್ದೀವಿ. ಈಗ ಅದನ್ನು ಕಾನೂನುಬದ್ಧಗೊಳಿಸಿದ್ದೀವಿ ಈ ಹೊಸ ಮಸೂದೆ ಒಳಗೆ. ಈಗೇನು ಮಾಡಿದ್ದೀವಿ, ಕನಿಷ್ಠ 1 ವಾರದೊಳಗೆ ಅವರಿಗೆ ಕೂಲಿಯನ್ನು ಕೊಡಬೇಕು, ಗರಿಷ್ಠ 15 ದಿವಸಕ್ಕೆ ಮುಟ್ಟಿಸ್ಬೇಕು. ಗರಿಷ್ಠ 15 ದಿವಸ ಅಂತ ನಾವು ಅವಧಿ ಹಾಕಿದ್ದೀವಿ. ಕನಿಷ್ಠ 1 ವಾರದಲ್ಲೇ ಕೊಡಬೇಕು, ಆಗದೆ ಹೋದ್ರೆ 15 ದಿವಸದಲ್ಲಿ ಕೊಡಲೇಬೇಕನ್ನುವಂಥ ಕಾನೂನಿಗೆ ತಿದ್ದುಪಡಿಯನ್ನು ನಾವು ತಂದಿದ್ದೀವಿ. ಮತ್ತು ಗ್ರಾಮ ಪಂಚಾಯಿತಿ ಹಕ್ಕು ಕಸ್ಕೊಂಡ್ರಂತ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಈ ಯೋಜನೆಯನ್ನು ಗ್ರಾಮ ಪಂಚಾಯತ್ ಮೂಲಕನೇ ನಾವು ಅನುಷ್ಠಾನಗೊಳಿಸ್ತೀವಿ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ದೊಡ್ಡ ಕೂಗಿತ್ತು ಎಲ್ಲರದು, ಯಾವಾಗ ಉದ್ಯೋಗ ಖಾತ್ರಿ ಬಂತು ಆವಾಗ ಬಹುತೇಕ ರೈತ ವಲಯ ಭಾಳ ಚಿಂತೆ ಮಾಡ್ತಾಯಿದ್ರು. ಎಲ್ಲರೂ ಆ ಸರ್ಕಾರಿ ಕೆಲಸಕ್ಕೆ ಹೋದ್ರೆ ಕೃಷಿ ಚಟುವಟಿಕೆಗೆ ಯಾರು ಬರಬೇಕು ಅನ್ನುವಂಥದ್ದು ಕೊರಗಿತ್ತು. ನಾವು ಭಾಳಷ್ಟು ಬದಲಾವಣೆಯನ್ನು ಮಾಡಿ 167 ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೆಗೆದುಕೊಳ್ಳಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ. 167 267 ಒಟ್ಟು ಕಾರ್ಯಕ್ರಮ ಇದ್ರೆ ಅದರಾಗ 167 ಕಾರ್ಯಕ್ರಮ ಕೃಷಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನ ನಾವು ಜೋಡಿಸಿದ್ದೀವಿ. ಇನ್ನೊಂದು ವಿಶೇಷ ರೈತರು ಸ್ವಾಗತ ಮಾಡಬೇಕಾದಂಥದ್ದು ಏನಂತಂದ್ರೆ, ಯಾವಾಗ ರೈತರು ಬಿತ್ತನೆ ಮಾಡ್ತಾರೆ, ಯಾವಾಗ ರೈತರು ತಮ್ಮ ಬೆಳೆಯನ್ನು ಕಟಾವು ಮಾಡ್ತಾರೆ, ಬಿತ್ತನೆ ಮತ್ತು ಅವು ಕಟಾವು ಸಂದರ್ಭದಲ್ಲಿ ಆಯಾ ಆಡಳಿತಗಳು, ಆಯಾ ಪ್ರದೇಶದ ಸರ್ಕಾರಗಳು 60 ದಿನಗಳ ಕಾಲ ಉದ್ಯೋಗ ಖಾತ್ರಿಗೆ ರಜೆ ನೀಡಿ ಅವರನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಬೇಕನ್ನುವಂಥ ಕಾನೂನನ್ನು ನಾವು ಈ ಮಸೂದೆಯಲ್ಲಿ ಪಾಸ್ ಮಾಡಿದ್ದೀವಿ. ಈ ರೀತಿ ಮತ್ತು ಭ್ರಷ್ಟಾಚಾರ, ನೀವು ಉದ್ಯೋಗ ಖಾತ್ರಿಯಲ್ಲಿ ನೀವು ನೋಡಿದಿರಿ ಮೊದಲ ಯಾವ ರೀತಿ ಭ್ರಷ್ಟಾಚಾರ ಆಗ್ತಿತ್ತಂದ್ರೆ, ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಕೂಡ ಕೂಲಿ ಪಟ್ಟಿಯಲ್ಲಿ ಹೆಸರಿದ್ದು ನೀವು ವರದಿ ಮಾಡಿದಿರಿ ಪತ್ರಿಕೆಯವರು. ಸರ್ಕಾರಿ ಅಧಿಕಾರಿಗಳು ಕೂಲಿ ಹೆಸರಿನಲ್ಲಿ ಹೆಸರಿದ್ದು, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳದು ಸಹಿತ ಆ ಕೂಲಿ ಅಂದರೆ ಮಾನವ ದಿನಗಳು ಏನಂತ ಹೇಳ್ತೀವಿ ಜಾಬ್ ಕಾರ್ಡ್ನಲ್ಲಿ ಅವ್ರ ಹೆಸರುಗಳಿದ್ದು. ಹೀಗಾಗಿ ನಾವು AI ತಂತ್ರಜ್ಞಾನದ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತ ಹೇಳ್ತೀವಿ, ಆ ತಂತ್ರಜ್ಞಾನದ ಮೂಲಕ ಈ ರೀತಿಯಾದಂಥ ಭ್ರಷ್ಟಾಚಾರಗಳನ್ನು ತಡೆದು ನಿಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇನ್ನೊಂದು ಈ ಕಾನೂನಿನ ಮುಖ್ಯ ಅಂಶ ಅಂತಂದ್ರೆ, ಇಲ್ಲಿವರೆಗೂ ಉದ್ಯೋಗ ಖಾತ್ರಿ ಕಾಗದದೊಳಗೆ ಭಾಳಷ್ಟು ಮಾಡಿದಂಥದ್ದನ್ನು ನಾವು ನೋಡಿದ್ದೀವಿ. ಇದೇನಾಗಿತ್ತಂದ್ರೆ, ಕೇಂದ್ರ ಸರ್ಕಾರ ಕೊಡುವಂಥ ಉದ್ಯೋಗ ಖಾತ್ರಿ ಯೋಜನೆ ಕೆಲವು ರಾಜ್ಯ ಸರ್ಕಾರಗಳಿಗೆ, ಎಲ್ಲರಿಗೂ ಹೇಳೋದಿಲ್ಲ, ಕೆಲವು ರಾಜ್ಯ ಸರ್ಕಾರಗಳಿಗೆ ಬಂಗಾರದ ಮೊಟ್ಟೆ ಇಡುವಂಥ ಕೋಳಿ ಆಗಿತ್ತಿದು. ಈಗ ಅದನ್ನು ಕಾನೂನುಬದ್ಧಗೊಳಿಸಿ ನಾವೇನು ಮಾಡಿದ್ವಿ ಅಂದ್ರೆ, ಆಸ್ತಿ ಸೃಜನೆ ಆಗಬೇಕು, ಅಸೆಟ್ ನಿರ್ಮಾಣ ಆಗ್ಬೇಕು. ಕೂಲಿ ಕೆಲಸ ತೊಗೊಂಡ ಮೇಲೆ ಅಲ್ಲಿ ಏನಾದರೂ ಒಂದು ಆಸ್ತಿ ನಿರ್ಮಾಣ ಆಗ್ಬೇಕು. ಅಂಗನವಾಡಿ ಕಟ್ಟಡ ಆಗ್ಬೋದು, ಶಾಲಾ ಕಂಪೌಂಡ್ ಆಗ್ಬೋದು, ಶಾಲಾ ಕೋಣೆಗಳ ನಿರ್ಮಾಣ ಆಗ್ಬೋದು, ನೀವು ಜಲಶಕ್ತಿಗೆ ಹೆಚ್ಚು ಯೋಜನೆ ಕೊಡುವಂಥದ್ದಾಗಿರ್ಬೋದು. ಈ ರೀತಿ ಒಂದು ಅಸೆಟ್ ನಿರ್ಮಾಣ ಆಗುವಂಥ ಹಿನ್ನೆಲೆಯಲ್ಲಿ ಇದನ್ನು ನಾವು ಜಾರಿಗೆ ತಂದಿದ್ದೀವಿ. ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಆಸ್ಪದ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಮಾಡಿದ್ದೀವಿ. ಈ ರೀತಿ ಬದಲಾವಣೆ ಆದಾಗ ಕಾಂಗ್ರೆಸ್ ಪಾರ್ಟಿ ಇದನ್ನು ಸ್ವಾಗತ ಮಾಡಬೇಕಾಗಿತ್ತು ಮತ್ತು ಇದಕ್ಕೆ ಸಲಹೆ ಕೊಡಬೇಕಾಗಿತ್ತು. ನಾವು ಯಾವ ರೀತಿ ಇದನ್ನು ಮುಂದೆ ಒಯ್ಯಬೇಕು ಅನ್ನುವಂಥದ್ದನ್ನು ಸಲಹೆ ಕೊಡಬೇಕಾಗಿತ್ತು. ಅದರ ಸಲಹೆ ಕೊಟ್ಟಿಲ್ಲ. ಇವರೇನು ಅಪಪ್ರಚಾರ ಅಂದ್ರೆ, ಮಹಾತ್ಮ ಗಾಂಧಿ ಹೆಸರು ತೆಗೆದ್ರು, ಮಹಾತ್ಮ ಗಾಂಧಿ ಹೆಸರು ತೆಗೆದ್ರೆ ನೀವೇ ಮೊದಲು ಮಹಾತ್ಮ ಗಾಂಧಿ ಹೆಸರು ಇಟ್ಟಿರಲಿಲ್ಲ. ಜವಾಹರ್ಲಾಲ್ ನೆಹರು ಹೆಸರು ತೆಗೆದ್ರಿ, ಹಂಗಾರ ಅವ್ರಿಗೆ ಅಪಚಾರ ಆಗಲಿಲ್ಲ ಹಂಗಾರ? ನಾನು ಕೇಳಲಿಕ್ಕೆ ಬಯಸ್ತೇನೆ, ನೀವು ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಇಷ್ಟು ಪ್ರೇಮ ಇದ್ರೆ ದೇಶದೊಳಗೆ ಶೈಕ್ಷಣಿಕ ಸಂಸ್ಥೆ ಅಂತ ಏನು ನಾವು ಕರಿತೀವಿ, ರಾಜೀವ್ ಗಾಂಧಿ ಹೆಸರು ಮ್ಯಾಗ 55 ಶೈಕ್ಷಣಿಕ ಸಂಸ್ಥೆಗಳಿದಾವೆ ಈ ದೇಶದೊಳಗೆ. ನೀವು ಯಾಕೆ ಮಹಾತ್ಮ ಗಾಂಧಿ ಹೆಸರು ಇಡಲಿಲ್ಲ? ಇಂದಿರಾ ಗಾಂಧಿ ಅವ್ರ ಹೆಸರು ಮ್ಯಾಗ 23 ಅದಾವೆ, ನೆಹರು ಅವ್ರ ಹೆಸರು ಮ್ಯಾಗ 4 ಅದಾವೆ. ನೀವು ಯಾಕಂಗಾರ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಬಿಟ್ಟಿಡಲಿಲ್ಲ? ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇಟ್ಟರೆ ಅಲ್ಲಿ ಮಹಾತ್ಮ ಗಾಂಧಿ ಯಾಕೆ ಇಡಲಿಲ್ಲ ನೀವು? ರಾಜೀವ್ ಗಾಂಧಿ ಆರೋಗ್ಯ ಸಂಸ್ಥೆ ಅಂತ ಇಟ್ರಿ, ಯಾಕೆ ಮಹಾತ್ಮ ಗಾಂಧಿ ಹೆಸರು ಇಡಲಿಲ್ಲ ನೀವು? ಈ ರೀತಿ ಬರೀ ಸಂಸ್ಥೆಗಳಿಗೆ ಅಷ್ಟೇ ಇಡಲಿಲ್ಲ, ರಸ್ತೆ, ಕಟ್ಟಡ, ಈ ರೀತಿ 74 ಹೆಸರುಗಳನ್ನು ದೇಶದೊಳಗೆ ನೀವು ಇಟ್ಟಿದ್ದೀರಿ. 51 ಪ್ರಶಸ್ತಿಗಳನ್ನು ಈ ನಕಲಿ ಗಾಂಧಿಗಳ ಹೆಸರು ಮೇಲೆ ಇಟ್ಟಿದ್ದೀರಿ. ಇವ್ರು ಯಾರು ಒರಿಜಿನಲ್ ಗಾಂಧಿ ಅಲ್ಲ. ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ,
ಇವ್ಯಾವ ಗಾಂಧಿ ಒರಿಜಿನಲ್ ಕುಟುಂಬ ಅಲ್ಲ, ನಕಲಿ ಗಾಂಧಿಗಳ ಮೇಲೆ ಹೆಸರು ಮೇಲೆ ನೀವು ಇಷ್ಟೆಲ್ಲ ಹೆಸರು ಇಟ್ಕೊಂಡಿರಲ್ಲ. ಇದನ್ನು ನೀವು ದೇಶದ ಜನರಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. 39 ವೈದ್ಯಕೀಯ ಕುಟುಂಬದ ಸಂಸ್ಥೆಗಳು ಇವರ ಕುಟುಂಬದ ಹೆಸರಿನಲ್ಲೇ ಇದಾವೆ. ಹೀಗಾಗಿ ಸ್ಕಾಲರ್ಶಿಪ್ ಕೂಡ ಇವ್ರ ಹೆಸರು ಮೇಲೆ ಅದಾವೆ. ರಾಷ್ಟ್ರೀಯ ಉದ್ಯಾನಗಳು ಇವ್ರ ಹೆಸರು ಮ್ಯಾಗ ಅದಾವೆ. ವಿಮಾನ ನಿಲ್ದಾಣಕ್ಕೆ ಇವ್ರ ಹೆಸರು ಅದಾವೆ. ಅವಾಗ ನಿಮಗೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗಲಿಲ್ಲ, ಈಗ ನಿಮಗೆ ನೆನಪಾಗ್ತದೆ ಅನ್ನುವಂಥ ಕೂಡ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಾರ್ಟಿ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗುವುದನ್ನು ಸಹಿಸಲಾರದೆ ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ನಕಲಿ ಗಾಂಧಿಗಳ ಮಾತನ್ನು ದೇಶದ ಜನ ನಂಬಬಾರದು. ನಾವು ಬಡವರ ಪರವಾಗಿದ್ದೇವೆ, ಕೂಲಿಕಾರರ ಪರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ. ಈ ಕಾನೂನಿನಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದೇವೆ. ಅದರ ಮೂಲಕ ವಿಕಸಿತ ಭಾರತದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಹೀಗಾಗಿ ಯಾವ ಕಾಂಗ್ರೆಸ್ ಪಾರ್ಟಿ ಈ ಉದ್ಯೋಗ ಖಾತ್ರಿ ಯೋಜನೆ ಮೇಲೆ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾಯಿದೆ, ನಾವು ಬರುವಂಥ ದಿನಗಳಲ್ಲಿ ನಾವು ಕೂಡ ಇದನ್ನು ಜಿಲ್ಲಾ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಯ್ದು ಜನರಿಗೆ ಈ ವಿಷಯವನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಪಾರ್ಟಿ ಮುಖಾಂತರ ಮಾಡ್ತಾ ಇದ್ದೀವಿ. ಹೀಗಾಗಿ ಜನವರಿ 15ನೇ ತಾರೀಕಿನಿಂದ, ಪ್ಲೀಸ್ ನೋಟ್ ದಿಸ್ ಡೇಟ್, ಜನವರಿ 15ನೇ ತಾರೀಕಿನಿಂದ ಫೆಬ್ರವರಿ 28ನೇ ತಾರೀಕಿನ ತನಕ ಈ VBG ರಾಮ್ಜಿ, ಇದು VBG ರಾಮ್ಜಿ ಅಂದ್ಕೊಳ್ಳೇನ ಅವ್ರಿಗೆ ಮೈ ಉರಿ ಎತ್ಬಿಟ್ಟದ ಪಾಪ. ರಾಮ್ಜಿ ಅನ್ನೋ ಹೆಸರು ಹೆಂಗೆ ಬರ್ತಂದ್ರೆ VBG ರಾಮ್ಜಿ. VB ಅಂದ್ರೆ ವಿಕಸಿತ ಭಾರತ, G ಅಂದ್ರೆ ಗ್ಯಾರಂಟಿ, R ಅಂದ್ರೆ ರೋಜ್ಗಾರ್, A ಅಂದ್ರೆ ಆಜೀವಿಕಾ, M ಅಂದ್ರೆ ಮಿಷನ್ ಮತ್ತು ಗ್ರಾಮೀಣ್. ಸಹಜವಾಗಿ ಇದನ್ನು ಹೆಸರಿಟ್ಟಿವಿ. ಅದರೊಳಗೆ VBG ರಾಮ್ಜಿ ಬಂದ ಕೂಡಲೇ ಅವ್ರು ಇದ್ರಾಗ ಹುಡುಕಾಡಕತ್ತಾರೆ, ರಾಮನ ಹೆಸರಿಟ್ರು ಅಂತೇಳಿ. ಹೀಗಾಗಿ ಇದೊಂದು ಯೋಜನೆ ಅದ. ಈ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಇಂಥ ಬದಲಾವಣೆಗಳು ಸರ್ವೇ ಸಾಮಾನ್ಯ ಆಗ್ತಾವ. ಮೊಸರಿನಲ್ಲಿ ಕಲ್ಲು ಹುಡುಕೋದು ಬಿಡ್ರಿ. ಒಂದು ಸಮರ್ಥ ವಿರೋಧ ಪಕ್ಷವಾಗಿ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿರಿ. ಆವಾಗ ದೇಶದ ಜನ ನಿಮ್ಗೆ ಒಪ್ಕೋತಾರೆ. ಈ ರೀತಿ ತಪ್ಪು ಅಭಿಪ್ರಾಯಗಳನ್ನು ದೇಶದ ಜನರಲ್ಲಿ ಮೂಡಿಸಬಾರ್ದು. ನಿಮಗೆ ಯಾವುದೂ ತಪ್ಪು ಸಿಗಲಿಲ್ಲ ಅನ್ನುವಂಥ ಕಾರಣದಿಂದ ಈ ತಪ್ಪುಗಳನ್ನು ತಾವು ಹುಡುಕ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಮರ್ಥವಾಗಿ ಇದನ್ನು ಎದುರಿಸ್ತೀವಿ. ಜನವರಿ 15ರಿಂದ ಫೆಬ್ರವರಿ 28ರವರೆಗೆ ನಮ್ಮ ಪಕ್ಷ ಇದನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ತಮ್ಮ ಮೂಲಕ ನಾನು ಕಾಂಗ್ರೆಸ್ಸಿನ ಸ್ನೇಹಿತರಿಗೆ ಮತ್ತು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತೇನೆ.